ಅತ್ತಿ ಹಣ್ಣು ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಇದು ಹಳ್ಳಿಗಳಲ್ಲಿ ನೋಡಬಹುದಾದ ಸಾಮಾನ್ಯವಾದ ಮರ. ಇದು ವರ್ಷದಲ್ಲಿ ಒಂದು ಬಾರಿ ಸಿಗುವಂತ ಅಪರೂಪದ ಹಣ್ಣು. ಈ ಕಾಯಿಗಳ ವಿಶೇಷತೆ ಏನಂದ್ರೆ ಅವು ಹಣ್ಣಾಗಿ ಒಡೆದಾಗ ಅದರ ಒಳಗಿನಿಂದ ಹಲವಾರು ಪುಟ್ಟ ಪುಟ್ಟ ಕೀಟಗಳು ಹೊರಗೆ ಹಾರಿ ಹೋಗುತ್ತೆ. ಇದು ನೈಸರ್ಗಿಕವಾದಂತಹ ವಿಸ್ಮಯ. ಅತ್ತಿ ಮರಕ್ಕೆ ಸಂಸ್ಕೃತದಲ್ಲಿ ಔದುಂಬರ ಅಂತ ಹೆಸರಿದೆ. ಇದಕ್ಕೆ ಹಲವಾರು ಉಪಯೋಗಗಳಿದೆ. ಈ ಹಣ್ಣು ಬರೀ ಮನುಷ್ಯರಿಗೆ ಮಾತ್ರವಲ್ಲದೆ ಪಕ್ಷಿ, ಪ್ರಾಣಿ, ಹುಳು ಹುಪ್ಪಟೆಗಳಿಗೂ ಕೂಡ ಇದು ಆಹಾರವಾಗಿದೆ. ಅತ್ತಿ ಮರದ ಹಣ್ಣು, ಎಲೆ ಹಾಗೂ ತೊಗಟೆ ಮತ್ತು ಬೇರುಗಳು ಹೀಗೆ ಎಲ್ಲಾ ಪದಾರ್ಥಗಳು ಕೂಡ ಅದರ ಸರ್ವಾಂಗಗಳು ಔಷಧೀಯ ಗುಣಗಳನ್ನೇ ಹೊಂದಿವೆ. ಇದರ ಔಷಧೀಯ ಗುಣಗಳನ್ನ ನೋಡುತ್ತಾ ಹೋದ್ರೆ ಮೂಗಿನಿಂದ ರಕ್ತ ಸ್ರಾವವಾಗ್ತಿದ್ರೆ ಅತ್ತಿಯ ಹಣ್ಣನ್ನ ಜೇನುತುಪ್ಪದೊಡನೆ ಸೇರಿಸಿ 15 ದಿನಗಳ ಕಾಲ ಸೇವಿಸ್ಬೇಕಂತೆ. ಇನ್ನು ಕಾಮಾಲೆ, ಬಾಯಿಯ ಹುಣ್ಣು, ಗರ್ಭಪಾತದ ತೊಂದರೆ ಹೀಗೆ ಯಾವುದಾದರೂ ತೊಂದರೆ ಉಂಟಾಗಿದ್ರೆ ಅತ್ತಿಯ ಹಣ್ಣಿನ ಜೊತೆಗೆ ಜೇನುತುಪ್ಪದ ಒಡನೆ ಸ್ವಲ್ಪ ಉಪ್ಪು ಮಿಶ್ರಣ ಮಾಡಿ ಸೇವಿಸಬೇಕು ಅಂತ ಹೇಳ್ತಾರೆ. ಇನ್ನು ಅತ್ತಿ ಎಲೆಗಳನ್ನ ಜಗಿಯೋದ್ರಿಂದ ಬಾಯಿಯಲ್ಲಿರುವಂತಹ ಹುಣ್ಣು ಹಾಗೂ ಬಾಯಿಯ ದುರ್ವಾಸನೆಯೂ ಕೂಡ ಮಾಯವಾಗತ್ತೆ. ಅತ್ತಿಯ ಎಲೆಗಳನ್ನ ಹಾಲಿನಲ್ಲಿ ನೆನೆಸಿ ಜೇನುತುಪ್ಪದ ಜೊತೆಗೆ ಸೇರಿಸಿ ಸೇವಿಸಿದ್ರೆ ಸಿಡುಬಿನಂಥ ಕಾಯಿಲೆಗಳು ಕೂಡ ಮಾಯವಾಗತ್ತೆ. ಇನ್ನು ಅತ್ತಿ ಮರದ ತೊಗಟೆಗಳನ್ನ ಒಣಗಿಸಿ ಪುಡಿ ಮಾಡಿ ಹಾಗಲಕಾಯಿ ರಸದೊಂದಿಗೆ ಸೇವನೆ ಮಾಡಿದ್ರೆ ಸಿಹಿ ಮೂತ್ರ ರೋಗ ಇದ್ರೆ ಅದು ಕೂಡ ವಾಸಿಯಾಗತ್ತೆ. ಹಳ್ಳಿನಲ್ಲಿ ಹಿರಿಯರು ಅತ್ತಿಯ ಎಲೆಗಳಿಂದ ಕಷಾಯ ಮಾಡಿ ಅದನ್ನ ಕುಡಿಯುವುದು ಸಹ ಇದೆ. ಇದು ದೇಹಕ್ಕೆ ಹಾಲಿಗಿಂತ ಹೆಚ್ಚಿನ ಸತ್ವವನ್ನ ಕೊಡುತ್ತೆ. ಜೊತೆಗೆ ಹಿಂದಿನ ಕಾಲದವರು ಈ ಅತ್ತಿಯ ಎಳೆ ಕಾಯಿಗಳನ್ನ ಹುಳಿ ಮಾಡ್ತಿದ್ರು, ಪಲ್ಯ ಮಾಡಿ ತಿಂತಿದ್ರು. ಅದಕ್ಕೆ ಈಗಿನ ಕಾಲದವರು ಈ ಮರದ ಮಹತ್ವವನ್ನ ಮರೆತು ಜಂಕ್ ಫುಡ್ ಮೊರೆ ಹೋಗ್ತಿದ್ದಾರೆ. ಎಷ್ಟೋ ಯುವಕ ಯುವತಿಯರಿಗೆ ಅತ್ತಿ ಹಣ್ಣು ಅಂತ ಒಂದಿದೆ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಅದರ ಪ್ರಯೋಜನಗಳು ಹಲವಾರಿದೆ. ಇಂಥ ಅತಿ ಸರಳ ಹಾಗೂ ಅತಿ ವಿರಳ ಮಾಹಿತಿಗಳನ್ನ ನಾವು ನಿಮಗೆ ಕೊಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಮಿಸ್ ಮಾಡದೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ.